ಗೈಸ್ ನಮ್ದೊಂದು ಸ್ವಲ್ಪ ಮೇಕಪ್ ಐಟಮ್ಸ್ ಇಟ್ಕೊಳಕತ್ತೀವಿ. ಏನಪ್ಪ ಅಂದರೆ ಬಳಿ ಸರಾವೆ ಇಷ್ಟೊಂದು ಪಿಜ್ಜಾಗಳು ಬಂದವ. ಇಷ್ಟು ಪಿಜ್ಜಾಗಳದಾವ, ಇವರು ತಿನ್ಬೇಕು ಇಷ್ಟೊಂದು ಪಿಜ್ಜಾಗಳು. ಒಂದು ಕೈ ಫುಲ್ ವಜ್ಜೆ ಬಿಡವ. ಮಸ್ತ್ ಪಿಜ್ಜಾ ಪಾರ್ಟಿ ಮಾಡಿದ್ವಿ. ಬಟ್ ಆದ್ರೆ ಮತ್ತೆ ನೀವು ಬೈಕ್ ಗಾಯ್ಸ್ ಸರಿಗೆ ಎಂಟು ಗೊತ್ತಿಲ್ಲ. ಬ್ಯಾಗ್ ಪ್ಯಾಕ್ ಮಾಡತ್ತಾರ ಗಾಯ್ಸ್. ಈಗ ಇವರು ಬ್ಯಾಗ್ ಪ್ಯಾಕ್ ಮಾಡತ್ತಾರ. ಬ್ಯಾಸಿಗೆ ಬಂತಲ್ಲ ಫುಲ್ ಇದೊಂದು ಬ್ಯಾಸಿಗೆ. ಈಗ ತೀರಾ ಜಾಸ್ತಿ ಬಿಸಿಲು ಬಿಡ. ಸಂಜೆ ಟೈಮ್ನಾಗ ನಾ ಏನೋ ಕೋಲ್ಡ್ ಡ್ರಿಂಕ್ಸ್ ಕುಡಿತೀನಲ್ಲ, ಆ ಟೈಮ್ ಐಸ್ ಕ್ರೀಮ್ ತಿನ್ನೋ ಗಡಿ. ನನಗೆ ತೆಗಿಯಕ್ಕೆ ಬರಲ್ಲ ಮೆಹಂದಿ. ಅದಕ್ಕೆ ನಮ್ಮ ಕ್ರೇಜಿ ಅವರು ಇಲ್ಲಿ ಫೋನ್ ನೋಡಿ ಇಲ್ಲಿ ತೆಗಿತಾ ಇದ್ದಾರೆ. ಇವ್ರಿಗೆ ಏನಾರ ಚಂದ ತೆಗದಂದ್ರೆ ನಾನು ಇನ್ನೊಂದು ಕೈಗೆ ತೆಗೆಸ್ಕೊತೀನಿ. ಪಿಜ್ಜಾ ವಿಡಿಯೋ ಮಾಡಕ್ಕೆ ಫುಲ್ ಪೋಪಟ್ ಆಯಿತು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಫುಲ್ ಕ್ರಿಯೇಟಿವ್ ಆಗಿ ಕ್ರೇಜಿ ಆಗಿರುತ್ತೆ. ಯಾಕಪ್ಪ ಅಂದರೆ ನಾನು ಶುರು ಮಾಡಿದ್ದೆ ಮಧ್ಯಾಹ್ನ. ಸೊ ಖತರ್ನಾಕಾಗಿ ಏನೋ ಒಂದು ಚಾಲೆಂಜ್ ಮಾಡ್ಬೇಕಂತೇಳಿ ರೆಡಿ ಆಗಿನಿ. ತಮಿಳ್ನ ಟೈಟಲ್ ನೋಡಿರ್ತೀರಿ ನೀವು. ಮತ್ತೊಪ್ಪೆ ನಿಮ್ಗೇನು ಹೇಳೋದು ಮನೆಗೆ ಸಿವಾಗೈತಲ್ಲ, ಅದು ಆರ್ಡ್ರ್ ಮಾಡಿನೇ ಬರ್ತಾವೆ. ಈಗ ಅದ್ರ ಬಗ್ಗೆ ಹಿಂದಿಗೆ ಮಾತಾಡುವ. ಇಲ್ಲಿ ನೋಡ್ರಿ ನಮ್ಮ ಹಳೆಯ ಅವನು ಚಾಲೆಂಜ್ ಮಾಡ್ತಾ ಇಲ್ಲ ಇವತ್ತು. ಅವ್ರೋட ಚಾಲೆಂಜ್ ಮಾಡ್ತೀವಿ ಗೈಸ್. ಇನ್ನೊಂದು ನಮ್ಮ ಮನೆಯೊಳಗೆ ಏನು ವಿಡಿಯೋ ಮಾಡಿಯಪ್ಪ ಅಂದ್ರೆ, ಇಲ್ಲಿ ನೋಡಿರಿ ಒಂದಿಷ್ಟು ಗಿಫ್ಟ್ ಬಂದಿದ್ವಲ್ಲ, ಗಿಫ್ಟ್ ಫೋಟೋಸ ಎಲ್ಲ ಫೋಟೋಸ್ಗಳು ಚೆಂದಾಗಿ ರೆಡಿಯಾಗಿ ಮಾಡಿ ಹಾಕಿವಿ. ಇಲ್ಲಿ ನೋಡಿ ಗೈಸ್, ಇದು ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು, ಮತ್ತು ಇದೊಂದು ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು. ಅದು ಐತಲ್ಲ ನಮ್ಮ ಮ್ಯಾರೇಜಿಗೆ ಗಿಫ್ಟ್ ಕೊಟ್ಟಿದ್ದು, ಮೇಲಿಂದ ಅದಲ್ಲ ಮ್ಯಾರೇಜ್ ಗಿಫ್ಟ್ ಕೊಟ್ಟಿದ್ದು, ಅದನ್ನು ಮ್ಯಾರೇಜ್ ಗಿಫ್ಟ್ ಕೊಟ್ಟಿದ್ದು. ನಾವು ಎಲ್ಲರಿಗೆ ಹೇಳಿದ್ವಿ ಅಂದ್ರೆ ಗಿಫ್ಟಿನ ಸುರುಮಳೆನೇ ಆಗ್ತಿತ್ತು. ಬಟ್ ಹಂಗಾಗಿರಲ್ಲ. ಸೊ ಅದ್ರ ಸಲ ಅಂತಾಗಿ ಅಂದರೆ ಇಲ್ಲಿ ಫೋಟೋಗಳಿದ್ದು ತಂದಿಟ್ಟು ಭಾಳ ದಿನ ಆಗಿತ್ತು. ಅವೆಲ್ಲ ಹಾಕೋದಾಗಿರಲಿಲ್ಲ ನಾನು ಚೆಂದಾಗೆ. ಸೊ ಇವತ್ತು ಟೈಮ್ ಮಾಡಿಕೊಂಡು ಬನ್ನಿ ತೋರಿಸ್ತೀನಿ ಬೈ ಫೋಟೋಗಳು ಯಾವ್ಯಾವ. ಇಲ್ಲಿ ನಮ್ಮ ಪಿತಾಶ್ರೀ ಅಂದರೆ ತಂದೆ ಜೊತೆ ಒಂದು ಫೋಟೋ AI ಒಳಗದ. ಇದು ನಾವು ಅವ್ರ ಜೊತೆ ಒಂದು ಫೋಟೋ ಇರಲ್ಲ. ಸೊ ಅದರ ಅಂತ AI ಎಡಿಟ್ ಇದೆ ಇದು. ಅದರದ್ದೇ ಒಂದು ಗಿಫ್ಟ್ ಕೊಟ್ಟಿದ್ರು ಬರ್ಡೇ ಟೈಮ್ದಾಗ. ಮತ್ತು ಇದು ಒಂದು ಬರ್ಡೇ ಗಿಫ್ಟ. ಮತ್ತು ಅದು ಒಂದು ಮ್ಯಾರೇಜ್ ಟೈಮ್ನಾಗ ಕೊಟ್ಟಿದ್ದದು. ಇಲ್ಲೈತೆ ನೋಡ್ರಿ ಮೇನ್ ಫೋಟೋ. ಮ್ಯಾರೇಜ್ ಟೈಮ್ನಾಗ ನಮ್ಮ ಫ್ರೆಂಡ್ಸ್ ತಂದು ಕೊಟ್ಟಿದ್ದು ನೋಡಿರಿ. ಇಲ್ಲ ಓಲ್ಡ್ ಫೋಟೋಸ್ ಎಲ್ಲ ಹಾಕಿ ತಂದು ಕೊಟ್ಟಿದ್ದು ಫೋಟೋ ಇದು. ಅಲ್ಲೇ ಟೆಂಪಲ್ದಾಗ ಓಪನ್ ಮಾಡಿದ್ವಿ. ಬಟ್ ನಿಮಗೇನು ತೋರ್ಸೋಕ್ಕಾಗಿದೆಲ್ಲ ಗೊತ್ತಿಲ್ಲ ನಮಗೆ. ಇಲ್ಲಿ ಕುಂತಾರೀಗ ತಲೆ ಎಣ್ಣೆ ಹಚ್ಕೊಂಡು ಸೋರ್ಸ್ಯಾಡ್ಕೊಂಡು ಕೂತಾರ. ನಾ ಇದನ್ನೆಲ್ಲ ಚಾಲೆಂಜ್ ರೆಡಿ ಮಾಡಿಬಿಟ್ಟು ಎಕ್ದಮ್ ಚಾಲೆಂಜ್ಗಳು ನಮ್ಮ ಹೇಳಿ ಕೇಳಿ ಚಾಲೆಂಜ್ಗಳು ಬರಲ್ಲ. ಎಕ್ದಮ್ ಚಾಲೆಂಜ್ ವಿಡಿಯೋ ಇವತ್ತಾ ಅಂತಾನೆ ಅವ್ರು ಗಾಬರಿ ಬಿಟ್ರೆ. ಈಗ 2 ಡೇಸ್ ಚೆನ್ನಾಗಿ ತಲೆ ನೆನ್ಸ್ಕೋಬೇಕಂತೇಳಿ ಅವರು ಎಣ್ಣೆ ಹಚ್ಕೊಂಡ್ರೆ ನಾವು ಬ್ಲಾಗ್ ಶುರು ಮಾಡಿಬಿಟ್ಟಿವಿ. ಬರೋದ ಗಾಯ್ಸ್ ಡೈಲಿ ಬ್ಲಾಗ್ಸ್ ಅಂದ್ರೆ ಎಲ್ಲ ಇರೋದೆ. ಈಗೈತಲ್ಲ ಚಂದ ಒಂದು ಸ್ವಲ್ಪ ಸೆಟಪ್ ರೆಡಿ ಮಾಡಿಕೊಡ್ಬೇಕು ಅವರಿಗೆ. ಅವರದೆಲ್ಲ ತಗೊಡೈತಲ್ಲ ಅವರಿಬ್ಬರದು ಚಾಲೆಂಜ್ ಇರುತ್ತೆ ನೋಡ್ರಿ. ನಮ್ಮ ತಂಗಿದು ಮತ್ತು ನಮ್ಮ ಪಾರ್ಟ್ನರ್ ಅವ್ರದ್ದು ಇರ್ತದೆ. ನಾವು ಹಳೆಯ ನಾವು ಆ್ಯಂಕರಿಂಗ್ ಮಾಡ್ತೀವಿ. ಇವ್ರೆಷ್ಟು ತಿಂದ್ರೆ ತನಕ ಆ್ಯಂಕರಿಂಗ್ ಮಾಡ್ತೀವಿ. ನಡ್ಬೇಕು ನಾವು ತಿಂತೀವಿ ಏನು ಮಾಡ್ತೀವಿ ಗೊತ್ತಿಲ್ಲ. ನಾವು ತಿಂದ್ರೆ ತಿನ್ನಪ್ಪಕ್ಕೆ ನಾವು ನಡ್ಬೇಕು ನಾವು ಇಲ್ಲದ. ನಾವು ಪಿಜ್ಜಾ ಅಂದ್ರೆ ನಮ್ಗೆ ಗೊತ್ತಿದ್ದೀವಿ. ಅದು ಪಿಜ್ಜಾ ಅಂದ್ರೆ ಹರ್ಕೊಂಡು ತಿಂತೀವಿ. ಅದು ಕಮೆಂಟು ಅಂದರೆ ಮನಿ ವಿಡಿಯೋದಾಗ ಹೇಳಿದೆ ನಾವು ಪಿಜ್ಜಾ ಒಂದು ಚಾಲೆಂಜ್ ಮಾಡ್ತೀವಿ ಅವ್ರಿಗೆ ಅಂತ ಹೇಳಿದ್ರೆ. ಅದಕ್ಕಂತೇಳಿ ಚಾಲೆಂಜ್ ರೆಡಿ ಮಾಡ್ಕೊತಿದ್ದು. ಮಸ್ತಾಗಿ ಕ್ರಿಯೇಟಿವ್ ಆಗಿ ಒಂದಿಷ್ಟು ಪಿಜ್ಜಾಗಳು ಆರ್ಡರ್ ಮಾಡೀನಿ. ಪಿಜ್ಜಾಗಳು ಬರ್ತಾವೆ. ಅವೆಲ್ಲ ಪಿಜ್ಜಾಗಳೆಲ್ಲ ಚೆನ್ನಾಗಿ ಅವ್ರಿಗೆ ತಿನ್ನಿಸಿ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್, ಅವ್ರು ಯಾರು ವಿನ್ ಆಗ್ತಾರೆ ಅದೆಲ್ಲ ನೋಡೋ. ಮತ್ತು ವಿನ್ ಆದವ್ರಿಗೆ ಐತಲ್ಲ ಗೈಸ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಗೈಸ್ ನಾವು. ವಿನ್ ಆದವ್ರಿಗೆ ಐತಲ್ಲ ಇಲ್ಲೇ ಮನೆ ಬಿಟ್ಟು ಹೋಗ್ತೀವಿ. ನೋಡುವ ಯಾರು ವಿನ್ ಆಗ್ತಾರ ಯಾರಿಲ್ಲ ಅನ್ನೋದು. ಅವ್ರಿಗೆ ಒಂದು ದೊಡ್ಡ ಟ್ರಿಪ್ ಪ್ಲ್ಯಾನ್ ಮಾಡಿಬಿಡ್ತೀವಿ. ಅವ್ರಿಗೆ ಐತಲ್ಲ ಅವ್ರ ಜೊತೆ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ವಿನ್ ಆದವ್ರಿಗೆ ಐತಲ್ಲ ಟ್ರಿಪ್ ಕ್ಯಾನ್ಸಲ್. ಅವ್ರಿಗೆ ಎಲ್ಲಿ ಕರ್ಕೊಂಡು ಹೋಗಲ್ಲ, ಮನೆಯಾಗೆ ಇರ್ಬೇಕು ಅವರು. ಏನು ಮಾಡ್ತಾರೆ ನೋಡುವ. ಕುಂತಾರ ನೋಡ್ರಿ ಇಲ್ಲಿ. ರೆಡಿ ಇದ್ರಿ ಚಾಲೆಂಜಿಗೆ ಗೈಸ್? ನಾನು ತಲೆ ತುಂಬ ಎಣ್ಣೆ ಹಚ್ಕೊಂಡಿನಿ. ಇವಾಗ ಅಂದ್ರೆ ಪಿಜ್ಜಾ ಚಾಲೆಂಜ್ ಅಂತ ಹೆಂಗೆ ಬರ್ತೀವಿ ಗೊತ್ತಿಲ್ಲ. ಫುಲ್ ತಲೆ ತುಂಬ ಹಚ್ಚಿದ್ದೀನಿ. ಇಲ್ಲಿ ನಮ್ಮ ತಂಗಿ ಕುಂತಾಳ ಈಗ ಚಾಲೆಂಜಿಗೆ ರೆಡಿ. ಖತರ್ನಾಕಾಗಿ ಸದ್ದ ಇವರಿಬ್ಬರು ನೋಡಿದ್ರೆ. ಬಟ್ ಯಾರು ತಿಂತಾರಪ್ಪ ಅಂತಂದ್ರೆ ನಮ್ಮ ತಂಗಿ ತಿಂತಾಳೆ ಅನಿಸ್ತದ. ಬಟ್ ನಮ್ಮ ತಂಗಿ ಜಾಸ್ತಿ ತಿಂದಿಲ್ಲ ಪಿಜ್ಜಾ. ಅದು ಟೇಸ್ಟ್ ನೋಡಿ ಕಮ್ಮಿ ಮಾಡ್ಬೋದು. ಬಟ್ ಇವ್ರು ತಿಂದಾರ, ಎಕ್ಸ್ಪೀರಿಯನ್ಸ್ ಇರೋದಲ್ಲ, ಅದು ಜಾಸ್ತಿ ತಿನ್ನಲ್ಲ. ನೋಡುವ ಸೋತವ್ರಿಗೆ ಐತಲ್ಲ ಟ್ರಿಪ್ ಇರಲ್ಲ, ಗೆದ್ದವ್ರಿಗೆ ಟ್ರಿಪ್ ಇರುತ್ತೆ ನೋಡ್ರಿ. ಗೆದ್ರು ಟ್ರಿಪ್ಗೆ
ಹಂಗಿಲ್ಲ ಗೈಸ್, ಮೋಸ ಅಂತ ಮಾಡಲ್ಲ ಯಾರಿಗೂ. ಹೌದಾ ಸರಿ ಬಿಟ್ಟೋಗ್ಬಿಡ್ತಿ. ಈ ತರ ಎಲ್ಲ ಎಮೋಷನಲ್ ಆಗಿ ಹಿಡಿಯೋದಿಲ್ಲ ಅಷ್ಟೇ. ನೋಡ್ರಿ ಇಲ್ಲ ಅದ ನೋಡ್ರಿ ಹೀರೋ. ಇವನಿಗೆ ಆ್ಯಂಕರಿಂಗ್ ಮಾಡಕ್ಕೆ ಹಚ್ತೀನಿ. ಮನೆ ಬಿಡೋದನ್ನ ಪಾನಿಪುರಿ ರೇಟಿಂಗ್ಸ್ ಎಲ್ಲ ಆ್ಯಂಕರಿಂಗ್ ಮಾಡ. ಅವನಿಗೆ ಕಳ್ಸ್ದ ಅಂದ್ರೆ ಎಲ್ಲ ಗದ್ದಲ ಆಗ್ಬಿಡ್ತಾನೆ. ಜಾತ್ರೆ ಅವ ಯಾರ ಕಡೆ ಆಗಿ ಆಡ್ಬೇಕು? ಮೂವರ್ದಾಗ ಗೆದ್ದವ್ರೆ ನಾವು ಗೈಸ್. ಸಣ್ಣ ಹುಡುಗ ಇಬ್ರು ಕುಡಿಗ್ಯಾರ, ಸಣ್ಣ ಹುಡುಗ ಸೋಲ್ಸ್ಬೇಕನ್ನೋರು. ನಾಚಿಕೆ ಬರಲ್ಲ ನಿಮಗೆ? ಹಿಂಗೆ ಹೇಳಕ್ ನಾಚಿಕೆ ಬರಲ್ಲ? ನೀವು ಸೋಲ್ಸ್ಬೇಕಂತ ಒಳ್ಳೆ ಶಾಡಿ ಮನೆ ಆಯ್ಸಿ ಹೋಗೈತೆ. ಇಲ್ಲ ಆಕ್ಚುಲಿ ನಾವು ನಾವು ಏನಾರ ಸ್ವಲ್ಪ ತಿಂತೀನಂತೇಳಿ ಅವನಿಗೆ ಇದು ಖುಷಿ ಇದು. ಗೈಸ್ ಹೆಂಗಂದ್ರ ಅವ್ರ ಗದ್ದಲ ನಾನು ತಿಂತೀನಿ ಅನ್ನೋ ಪ್ಲಾನ್ ನಮ್ದು. ಅವ್ರ ಹೆಸರು ಮೇಲೆ ನಾನು ಇಲ್ಲ ನಾನೇ ಖಾಲಿ ಮಾಡ್ತಿದ್ದೆ. ನಿಜ ಹೇಳ್ಬೇಕಾದ್ರೆ ಒಟ್ಟು ಖಾಲಿ ಮಾಡ್ತಿದ್ದೆ ಆ ಪಿಜ್ಜಾನೇ. ಸೊ ಲೆಟ್ಸ್ ಗೋ. ಆ ಪಿಜ್ಜಾ ಬರುತ್ತಾ ಹೋಗಿ ತೊಗೊಂಬರ್ಬೇಕು. ಬನ್ನಿ ನಿನಗೆ ಕರ್ಕೊಂಡು ತೊಗೊಂಡ್ಬಿಡ್ತೀವಿ. ಲೆಟ್ಸ್ ಗೋ ಗೈಸ್, ಹೋಗಿ ಬರೋ ಬನ್ನಿ. ಅದು ಪಿಜ್ಜಾ ತೊಗೊಂಡು ಬರುವಂಥ ಇಂಡ ನಮ್ಮ ಕ್ಯಾಟ ನಮ್ಮ ಸ್ವೀಟಿಗೆ ಫುಡ್ ಕರಿ ಆಗ್ಯದ. ಆ ಫುಡ್ಡನ್ನು ತೊಗೊಂಡ್ಬರ್ಬೇಕು. ಲೆಟ್ಸ್ ಗೋ, ಫುಡ್ ತೊಗೊಂಡು ಬರೋಣ. ಹೀಗೆ ಫೈನಲ್ಲಿ ಹೋಗಿ ತೊಗೊಂಡು ಬಂದೀವಿ ಗೈಸ್. ಇಷ್ಟು ವಜ್ಜದವ ಸಿಕ್ಕಾಪಟ್ಟೆ ಆರ್ಡ್ರ್ ಮಾಡಿಬಿಟ್ಟು ನಾವು ಸ್ವಲ್ಪ ಆರ್ಡ್ರ್ ಮಾಡಿಲ್ಲ, ಸಿಕ್ಕಾಪಟ್ಟೆ ಆರ್ಡ್ರ್ ಮಾಡಿಬಿಟ್ಟು ಜಾಸ್ತಿ ಆರ್ಡ್ರ್ ಮಾಡಿಬಿಟ್ಟಿವಿ. ಅದಕ್ಕೆ ಸಿಕ್ಕಾಪಟ್ಟೆ ಆರ್ಡ್ರ್ ವಜ್ಜಿಗೆ ಒಂದು ಕೈ ಫುಲ್ ವಜ್ಜೆ ಆಗ್ಬಿಟ್ಟವ. ಅಷ್ಟೊಂದು ತೊಗೊಂಡಿನಿ ಫುಲ್ ವಜ್ಜೆ ಹಿಡುಗಾರ ಆಯ್ನ. ಬನ್ನಿ ಇವೆಲ್ಲ ತಳಗಿಳಿಸ್ಬಿಟ್ಟು ಅದೆಲ್ಲ ಸೆಟಪ್ ರೆಡಿ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀವಿ. ಎಷ್ಟು ಪೀಸ್ ತರ್ತೀನಿ, ಏನೇನು ತರ್ತೀನಿ ಅನ್ನೋದು. ಬನ್ನಿ ಇಲ್ಲಿ ನೋಡ್ರಿ, ಹೆಂಗೆ ಹಿಡ್ಕೊಂಡು ನಿಂತು ತಿಂದಕ್ಕೆ ಖಾಲಿ ಮಾಡಿಬಿಡೋದು ಈಗ. ನೆಕ್ಸ್ಟ್ ಹೋಗಿ ಪಟಾಪಟತೆ ಮಾಡ್ತೀವತ್ತ. ಬನ್ನಿ ಪಟಾಕ್ಸಿ ಗೈಸ್. ಫೈನಲಿ ಪಾರ್ಟಿಸಿಪೇಟ್ಗಳು ಬಂದ ನೋಡ್ರಿ, ರೆಡಿ ಆಗಿ ನಿಂತಾರೆ ಈಗ. ಇವಾಗ ಇಷ್ಟೊಂದು ಪಿಜ್ಜಾಗಳು ಬಂದವ. ಇಷ್ಟು ಪಿಜ್ಜಾಗಳದಲ್ಲಿ ಇವರು ತಿನ್ಬೇಕು ಇಷ್ಟೊಂದು ಪಿಜ್ಜಾಗಳು. ಇದ್ರೊಳಗೆ ಚಾಲೆಂಜ್ ಏನಪ್ಪ ಅಂದರೆ ಇವ್ರು ಯಾರು ಜಾಸ್ತಿ ತಿಂತಾರಲ್ಲ ಪಿಜ್ಜಾ ಅವರು ವಿನ್ ಆಗ್ತಾರೆ. ನೋಡುವ ಯಾರು ವಿನ್ ಆಗ್ತಾರೆ, ಯಾರು ಲೂಸರ್ ಆಗ್ತಾರೆ ಅನ್ನೋದು. 1 2 3 ಸ್ಟಾರ್ಟ್. A few moments later. ಗೈಸ್, ಒಂದು ನಮ್ಮ ದೊಡ್ಡ ಪೋಪಟ್ ಆಗ್ಬಿಟ್ಟದ. ಏನಪ್ಪ ಅಂದ್ರೆ ಶಿಸ್ತ ಚಾಲೆಂಜ್ ಮಾಡೀವಿ, ಎಲ್ಲ ಪಿಜ್ಜಾ ತಿಂದೀವಿ, ಎಲ್ಲ ಮಾಡೀವಿ. ಬಟ್ ಕ್ಯಾಮ್ರಾ ಆನ್ ಮಾಡೋದು ನೆನಪಾರಿ. बहुत बुरे लग रहे. तोबा थारा मूड खराब कर दिया. ಮಸ್ತ್ ಪಿಜ್ಜಾ ಪಾರ್ಟಿ ಮಾಡಿದ್ವಿ. ಬಟ್ ಕ್ಯಾಮ್ರಾನೇ ಆನ್ ಮಾಡಿಲ್ಲ ನಾನು. ಸ್ಟ್ಯಾಂಡಿಗೆ ಇಟ್ಟು ಹೋಗಿ ಅವ್ರ ಬಾಜು ನಿಂತು ಆ್ಯಂಕರಿಂಗ್ ಅದೆಲ್ಲ ಮಾಡಿದ್ವಿ. ಆದ್ರೆ ಮತ್ತೆ ನೀ ಬೈಕ್ ಎಲ್ಲ ವೇಸ್ಟ್ ಆಯಿತು. ಅಂದ್ರೆ ಅದೊಂದು ಮಾನಸಿಕಗಳು ಫುಲ್ ಮಾನಸಿಕ ನಿಜ ಹೇಳ್ಬೇಕಂದ್ರೆ. ಬಟ್ ಪಾರ್ಟಿ ಅಂತ ಆಯಿತು, ಮಸ್ತ್ ಪಾರ್ಟಿ ತಿಂದ್ವಿ. ಈಗ ಪಿಜ್ಜಾ ತಿಂದ್ವಿ, ಮುಗೀತು ಗೈಸ್ ಪಿಜ್ಜಾ ಪಾರ್ಟಿ. ನಿಜ ಹೇಳ್ಬೇಕಂದ್ರೆ ಏನೇನು ಆಸೆ ಆಯ್ತು, ಬಾಚಿಂದ ವಿಡಿಯೋ ಮಾಡ್ಬೇಕಾದ್ರೆ ಮಾಡೀವಿ ಕೂಡ. ಬಟ್ ಅದೇನು ಕರೆಕ್ಟಾಗಿ ಆಗಲಿಲ್ಲ. ಕ್ಯಾಮ್ರಾ ಬಟನೇ ಆನ್ ಮಾಡಿಲ್ಲ ನಾನು ಆನ್ ಮಾಡಿದ್ದೆ ಅಂದ್ಕೊಂಡ್ಗೆ ಬಂದ್ಕರೆ ಸೀದಾ ಎಲ್ಲ ಆ್ಯಕ್ಟಿಂಗ್ ಮಾಡೋಕೆ ಶುರು ಮಾಡ್ತೀವಿ. ಇದೆಲ್ಲ ತಿಂದು ಆಗಿನ ಲಾಸ್ಟ್ ಹೋಗಿ ನೋಡ್ತೀನಿ 17 ನಿಮಿಷ ಪ್ಲಸ್ ಮಾಡಿ ನಾವು ಮಾತಾಡಿವಿ ಎಲ್ಲ ನಿಂತ್ಕರೆ. ಆಮೇಲೆ ನೋಡ್ತೀನಿ ಕ್ಯಾಮ್ರಾ ಬಟನೇ ಆನ್ ಮಾಡಿದೆ. ಎಷ್ಟು ಮಾನಸಿಕ ಇರ್ಬೋದು ನೀವೇ ಎಷ್ಟು ಗೆಸ್ ಮಾಡಿ, ನೀವು ಎಷ್ಟು ಮಾನಸಿಕ ಇರ್ಬೋದು. ಇರಲಿ ಬಿಡ್ರಿ ನಡೀತದಲ್ಲ, ಸ್ವಲ್ಪ ತಿಂದಿವಲ್ಲ ಸಾಕಷ್ಟೇ. ಓಕೆ ಗೈಸ್, ಇವಾಗೈತಲ್ಲ ಸ್ವಲ್ಪ ಅವರೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ತಾರಂತ ಅಲ್ಲೆಲ್ಲೇ ಇರ್ಕೊಂಡ್ರಿ ನಾವು ಅಂಥವ್ರು ಎಲ್ಲೇ ಹೊಂಟಿವಿ. ಸೊ ಅದರ ಸಲ ಒಂದು ಸ್ವಲ್ಪ ಬ್ಯಾಗ್ ನಿಮಗೆ ಹೇಳಿಲ್ಲ, ನೀವು ಹೇಳ್ತೀರಿ ಎಲ್ಲಿ ಹೊಂಟಿವಿ ಅನ್ನೋದು ನೋಡೋಂಥದ್ದು ಮುಂದಿನ ಬ್ಲಾಗ್ದಾಗ. ಬನ್ನಿ, ಇವಾಗ ಅವರೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ತಾರೆ. ಅಲ್ಲಿ ನೋಡಿ ನಮ್ಮ ಪಾರ್ಟ್ನರ್ ಅವರು ನಮ್ಮ ತಂಗಿಯರು ಮಾಡ್ತಾರೆ. ಯಾಕ್ಸಿದೆ ಅನ್ನಿಸಿದೆ ಅಂತ ನಾನು ಅವನಿಗೆ ಸ್ವಲ್ಪ ಮಲ್ಕೋತೀನಿ. ಎಲ್ಲ ಹೈರಾಣಾಗಿ ತಿಂದು ಸ್ವಲ್ಪ ಮಾನಸಿಕ ಅದಕ್ಕೆ ಯಾಕ್ಸಿದೆ. ಗೈಸ್, ಇವಾಗ ನಾವು ಸ್ವಲ್ಪ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಳಕತ್ತೀವಿ. ಯಾಕಪ್ಪ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಆಮೇಲೆ ತೋರಿಸ್ತೀವಿ ನಿಮಗೆ ಎಲ್ಲಿಗೆ ಹೋಗ್ತೀವಿ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ ನಾಳೆ ವಿಡಿಯೋದಾಗ. ಇವಾಗೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀವಿ, ತೋರಿಸ್ತಿದ್ದಾರೆ ಏನೇನು ಐತೀವಿ ಏನೇನಿಲ್ಲ. ಹಾಗೆ ಬನ್ನಿ ಹೋಗೋಣ ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ. ಇಲ್ಲಿ ತಂದು ಹಿಂಗೆ ಒಗ್ಗಟ್ಟಿವಿ, ಇನ್ನು ಎಲ್ಲ ತೆಗೆದು ನೀಟಾಗಿ ಇಡಬೇಕು. ಇವಾಗ ನಾನು ಕರೆ ಸೇರಿ ಇಬ್ಬರು ಇಡ್ತೀವಿ. ಈಗ ಪ್ಯಾಕ್ ಮಾಡ್ತೀವಿ ಬ್ಯಾಗ್. ಲೆಟ್ಸ್ ಗೋ ಗೈಸ್. ಸರಿಗೆ ಅಂತ ಗೊತ್ತಿಲ್ಲ. ಬ್ಯಾಗ್ ಪ್ಯಾಕ್ ಮಾಡತ್ತಾರ. ಮಕ್ಕ ಇಷ್ಟು ಬ್ಯಾಗ್ ಪ್ಯಾಕ್ ಮಾಡ್ತಾರಂತ ನೋಡಿ ಗಾಯ್ಸ್. ನಮ್ಮ ಕ್ರೇಜಿ ಅವರು ಸ್ವಲ್ಪ ಇಸ್ತ್ರಿಯಿಂದ ಹೊಡಿಬೇಕು. ಬಟ್ ಅವರು ಮಲ್ಕೊಂಡಾರ, ಅದಕ್ಕೆ ಎಬ್ಬಿಸ್ದಾಗ ಹೋಗಿದ್ದೆ. ಅವರು ಆಮೇಲೆ ಸಾಯಂಕಾಲ ಹೊಡಿತಾರೆ ಇಸ್ತ್ರಿ. ಗೈಸ್ ಸ್ವೀಟ್ ನೋಡಿ,
ಸ್ಟ್ಯಾಂಡಿಗೆ ಹಚ್ತೀನಿ ಅಂತ ಬನ್ನಿ ಗಾಯ್ಸ್. ಬಟ್ಟೆ ಪ್ಯಾಕ್ ಮಾಡ್ತೀನಿ ನಮ್ಮ ಕಿರಾನು ನೋಡ್ಕೊತಾಳೆ. ಎಗ್ ಗೈಸ್ ಗೋ. ಅಲ್ಲಿ ನಾಳೆ ವಿಡಿಯೋ ನೋಡೋತಿರತ್ತ. ಎಗ್ ಗೋ ಗೈಸ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಗೈಸ್ ಇವಾಗೆಲ್ಲ ಪ್ಯಾಕ್ ಮಾಡಕ್ಕೆ ಹೋಗ್ತೀವಿ. ಇನ್ನೂ ಪ್ಯಾಕ್ ಆಗಿಲ್ಲ. ಇಲ್ಲಿ ನಮ್ಮ ಕಾವ್ಯಾರು ಕೂತಾರ. ಎಲ್ಲ ರೆಡಿ ಮಾಡ್ಕೊಳತ್ತೀವಿ ಇಡ್ಲಕ್ಕ. ಒಂದು ಸ್ವಲ್ಪ ನಮ್ಮದು ಎಲ್ಲ ಐಟಮ್ಸ್ಗಳು ತೊಗೊಳಕತ್ತೀವಿ. ಇಲ್ಲ ಒಂದು ಸ್ವಲ್ಪ ಇನ್ನು ಇವೆಲ್ಲ ಪ್ಯಾಕ್ ಮಾಡ್ಕೋಬೇಕು ನಾವೆಲ್ಲ ಚೆಂದಾಗಿ. ಪ್ಯಾಕ್ ಮಾಡ್ಕೊಂಡ್ಮೇಲೆ ಸಿಗಮೇಲೆ ಪ್ಯಾಕ್ ಮಾಡ್ಕೊತ ಸಿಗೋ ಪ್ಯಾಕ್ ಮಾಡ್ಕೊತಾನೆ ಮಾಡ್ಕೊತ ಸಿಗೋ. ನನ್ನವರೆ ಎಲ್ಲ ಇಟ್ಟಿದ್ದೀನಿ. ಇನ್ನೇನು ಬಟ್ಟೆ ಇಡೋದು ಒಂದೇ ಬಾಕಿ. ಗೈಸ್ ಪಿಜ್ಜಾ ಪಾರ್ಟಿ ಮಾಡ್ಬೇಕಂತೇಳಿ ಚಾಲೆಂಜ್ ಮಾಡ್ಬೇಕಂತೇಳಿ ಬಂದಿತ್ತು. ನಾನು ನಮ್ಮ ಕಾವ್ಯವರು ಪಿಜ್ಜಾ ಪಾರ್ಟಿ ಮಾಡೋಕ್ಕೆಲ್ಲ ಇಟ್ಟಾರೆ. ನಮ್ಮ ಕ್ರೇಜಿಯವರು ವಿಡಿಯೋನೂ ಸ್ಟಾರ್ಟ್ ಮಾಡಿಲ್ಲ. ಭಾಳ ಮನಸ್ಸಿಕ್ಕೈತೆ ಗೈಸ್. ಅದು ವಿಡಿಯೋ ಮಾಡಿದ್ದು ಎಷ್ಟು ಚಂದ ಮಾಡಿದ್ವಿ ಖರೆ ಹೇಳ್ಬೇಕಂದ್ರೆ. ಎಲ್ಲ ಸ್ಟಾರ್ಟೇ ಮಾಡಿಲ್ಲ ವಿಡಿಯೋ. ಅರ್ಧಕ್ಕೆ ಆಫ್ ಆಗಿಬಿಟ್ಟದ ಅದು. ನಮ್ಮ ಕ್ರೇಜಿಯವ್ರ ಕೈ ಹಿಡಿದಾಗ ಅಷ್ಟೇ ಆನ್ ಇತ್ತು. ಆಮೇಲೆ ಸ್ಟ್ಯಾಂಡಿಗೆ ಇಟ್ಟು ಅವರು ಬಂದು ನಮ್ಮ ಜೊತೆನೇ ಮಾತಾಡಕತ್ತಿದ್ರು. ವಿಡಿಯೋನೇ ಸ್ಟಾರ್ಟ್ ಆಗಿಲ್ಲ, ಯಾರೂ ನೋಡೇ ಇಲ್ಲ. ಸುಮ್ಮನೆ ತಿನ್ನೋದೇ ತಿಂದೀವಿ. ತಿಂದಾದ ಬಳಕ ಗೊತ್ತಾಗ್ಯದ. ಹೌದು ಗೈಸ್, ಅದೇ ಒಂದು ಬೇಜಾರು. ಎಲ್ಲ ಚಂದ ಮಾಡಿದ್ವಿ, ತಿಂದಿದ್ವಿ, ವಿಡಿಯೋನೇ ಆಗಲಿಲ್ಲ. ಸ್ವಲ್ಪ ಆಗ್ಯದ. ಸ್ವಲ್ಪ ಭಾಳನೂ ಇಲ್ಲ, ಸ್ವಲ್ಪ ಆಗ್ಯದ. ಅದೇ ನೋಡ್ಬೇಕು. ನನ್ನ ಜೊತೆ ಇರೋ ಅಪ್ಪಾಜಿಯವ್ರು ಬರಕತ್ತಾರ. ನಾವು ಹೊಂಟಿವಿ ಗಾಯ್ಸ್. ನಿಮಗೆ ಎಲ್ಲಿಗೆ ಅನ್ನೋದೊಂದು ಸರ್ಪ್ರೈಸ್. ಮಸ್ತ್ ಯಾಕಂದ್ರೆ ಗೆಸ್ ಮಾಡಿ ನಾವು ಎಲ್ಲಿಗೆ ಹೊಂಟಿರ್ಬೋದು ಅಂತ. ಅದು ನಮ್ಮ ಅಣ್ಣ, ನಾನು, ನಮ್ಮ ಅತ್ತಿಗೆ, ನಮ್ಮ ಅಪ್ಪಾಜಿ, ನಮ್ಮ ಮಮ್ಮಿ ಎಲ್ಲರೂ ಸೇರಿ ಹೊಂಟೀವಿ. ಫುಲ್ ಖುಷಿ ಒಳಗಿದ್ದೀವಿ. ಅದಕ್ಕೆ ಎಲ್ಲರೂ ಬ್ಯಾಗ್ ಪ್ಯಾಕ್ ಮಾಡಕತ್ತೀವಿ. ನಮ್ಮ ಅಣ್ಣ ನಾವು ಮಾಡಂತ ಹೇಳಿ ತಾಂಬಕೊಂಡ್ಬಿಟ್ಟ. ಅಣ್ಣ ಇಸ್ತ್ರಿ ಅದ ಹೊಡ್ಕೊಡ್ಬೇಕು. ನಮ್ದು ಎಲ್ಲ ಒಂದು ಹೊಡಿಬೇಕು, ನಮ್ದು ಹೊಡಿಬೇಕು. ಹೌದು, ಬಿಟ್ಟು ಫುಲ್ ನಿದ್ದೆ ಜೋರು ನಡೆದೈತಿ. ನಾವೇ ಪ್ಯಾಕ್ ಮಾಡಕತ್ತೀವಿ. ಅವ ಯಾವಾಗ ಎದ್ದೇಳ್ತಾನೆ ಎದ್ದೇಳಿ ಎದ್ದನ ಕೆಲಸ ಹಚ್ತೀವಿ ಹಾಸ್ತಿ. ಗೈಸ್ ಇನ್ನೊಂದು ಏನಪ್ಪ ಅಂದರೆ, ನಾನು ನಮ್ಮ ಕಾವ್ಯರು ಅಪ್ಪಾಜಿಯವರು ನಾನು ನಮ್ಮ ಕಾವ್ಯ ಅಪ್ಪಾಜಿ ನಮ್ಮ ಅತ್ತೆಮ್ಮವರು ಆ ಪ್ಲೇಸಿಗೆ ನಾವು ಒಟ್ಟ ಹೋಗೇ ಇಲ್ಲ. ಫಸ್ಟ್ ಟೈಮ್ ಹೋಗ್ಲಕತ್ತೀವಿ. ಹೆಂಗ ಅನಿಸ್ತದ ಗೊತ್ತಿಲ್ಲ ನಮಗೂ. ಗೊತ್ತಿಲ್ಲಪ್ಪ, ಆದ್ರೆ ಹೋಗ್ಬೇಕಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಐತಿ ನಮಗೆ. ಎಷ್ಟು ಸರ್ತಿ ಹೋಗ್ಬೇಕಂತೇಳಿ ಕ್ಯಾನ್ಸಲ್ ಆಗ್ಯದ. ಕ್ಯಾನ್ಸಲ್ ಆಗೈತಿ. ಬಟ್ ಈ ಸರಿ ಹೊಂಟಿವಿ. ನಾವು ಎಲ್ಲಿಗೆ ಹೊಂಟಿರ್ಬೋದತ್ತೆ ಗೆಸ್ ಮಾಡಿ. ನಿಜ ಗೆಸ್ ಮಾಡಿ ನಾವಿವಾಗ ಬಟ್ಟೆ ಅದು ಎಲ್ಲ ಚಂದ ಪ್ಯಾಕ್ ಮಾಡಿ ಇಡಬೇಕು. ಏನಿಡ್ಬೇಕು, ಏನೇನು ತಗೋಬೇಕು ಗೊತ್ತಾಗಲ್ಲಾಗ್ಯದ. ಏನು ಇಡಬೇಕು, ಏನು ತಗೋಬೇಕು ಅನ್ನೋದೇ ಗೊತ್ತಾಗಲ್ಲಾಗ್ಯದ. ನೋಡೋಣ. ಸಿಂಪಲ್ ಆಗಿ ಹೋಗಿ ಬರ್ತೀವಿ ಗೈಸ್. ನಮ್ದೊಂದು ಸ್ವಲ್ಪ ಮೇಕಪ್ ಐಟಮ್ಸ್ ಇಟ್ಕೊಳಕತ್ತೀವಿ. ಏನಪ್ಪ ಅಂದರೆ ಬಳಿ ಸರಾವೆ. ಗೈಸ್ ಇವಾಗ ಮಧ್ಯಾಹ್ನದ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಮಲ್ಕೊಂಡು ಇವಾಗ ಎದ್ದು ನೋಡಿ ಸಂಜೆ ಫುಲ್ ಕತ್ತಲ ಬಂದದ. ಇವಾಗ ಜಸ್ಟ್ ಎದ್ದೀನಿ. ಎದ್ಬಿಟ್ಟು ಒಂದು ಸ್ವಲ್ಪ ನೀರು ತೊಗೊಂಡು ಬಂದು ಒಂದು ಸ್ವಲ್ಪ ಅಂಗಡಿಗೆ ಹೋಗಿ ಬಂದೆ. ಈಗ ಏನು ನಡ್ಸಿದ ಸಮಾಚಾರ? ಐಸ್ ಕ್ರೀಮ್ ಅದರದ್ದು ಕೇಳಿಸ್ತಲ್ಲ, ಅವನು ಕೇಳಿಸ್ತು. ನಾವು ವಿಡಿಯೋ ಮಾಡೋ ಗದ್ದಲಾಗಿದ್ವಲ್ಲ, ಅದಕ್ಕೆ ನೋಡಲಿಲ್ಲ. ನಮ್ಮ ಸ್ವೀಟಿದೇ ಒಂದು ಟೆನ್ಷನ್ ಆಗ್ಬಿಟ್ಟ ನಮಗೀಗ. ಬನ್ನಿ ಗೈಸ್, ಇವಾಗೈತಲ್ಲ ಒಂದು ಸ್ವಲ್ಪ ಸಸ್ತನಾಶ ತಂದು ಸಸ್ತನಾಶ ಸಸ್ತನಾಶ ಮಾಡಿಬಿಟ್ಟು ಕೂರ್ಮತ್ ಸಿಕ್ಕಾಪಟ್ಟೆ ಯಾವತ್ತು ಹೈರಾಣ. ಲೆಟ್ಸ್ ಗೋ. ಬಿಸಿಲು ಹೆಂಗೆ ಕಟ್ ಬಿಸಿಲು ಅದ್ರಿ ತೀರ ಜಾಸ್ತಿ ಈಗ ಬಿಸಿಲು. ಏನಂತಾರ ಬ್ಯಾಸಿಗೆ ಬಂತಲ್ಲ ಫುಲ್ಲ एकदम ಬ್ಯಾಸಿಗೆ. ಈಗ ತೀರ ಜಾಸ್ತಿ ಬಿಸಿಲು ಆಗ್ಬಿಟ್ಟು. ಲೆಟ್ಸ್ ಗೋ. ಇವನು ಐಸ್ ಕ್ರೀಮ್ ತಿನ್ನಕತ್ತ ನೋಡ್ರಿ. ತಿನ್ನ ಸಂಜೆ ಟೈಮ್ನಾಗ ನಾ ಏನೋ ಕೋಲ್ಡ್ ಡ್ರಿಂಕ್ಸ್ ಕುಡಿತೀನಲ್ಲ, ಆ ಟೈಪ್ ಐಸ್ ಕ್ರೀಮ್ ತಿನ್ನೋ ಗಡಿ. ಗೈಸ್ ನಾವು ಮೆಹಂದಿ ಹಚ್ಕೊಳಕತ್ತೀವಿ. ನನಗೆ ನಮ್ಮ ಕಾವ್ಯಾರು ತೆಗ್ದಾರ. ನಮ್ಮ ಕಾವ್ಯಾರಿಗೆ ಇಲ್ಲ ನೋಡಿ, ನಮ್ಮ ಕ್ರೇಜಿ ಅವ್ರು ತೆಗಿಲಕತ್ತಾರ. ನನಗೆ ತೆಗಿಯಕ್ಕೆ ಬರಲ್ಲ ಮೆಹಂದಿ. ಅದಕ್ಕೆ ನಮ್ಮ ಕ್ರೇಜಿ ಅವರು ಇಲ್ಲಿ ಫೋನ್ ನೋಡಿ ಇಲ್ಲಿ ತೆಗಿತಾ ಇದ್ದಾರೆ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಕಾವ್ಯ ಅವರೇ? ಇಷ್ಟೇ ಅಂದ್ರೆ ಎಷ್ಟು ಸಿಂಪಲ್ ಇದ್ದದ್ದು ಹ್ಯಾಂಗೆ ತೆಗಿದ್ರೆ ಗಾಯ್ಸ್ ಇವಾಗ ಫುಲ್ ತೆಗೆದು ಬಳಕ್ ತೋರಿಸ್ತೀನಿ. ಈ ಥರದ ಮೆಹಂದಿ ನೋಡ್ರಿ, ಈ ಡಿಸೈನ್ ತೆಗಿತೀನಿ ಅಂತ ಕೂತಾನ. ಗೊತ್ತಿಲ್ಲ, ತೆಗಿಯೋದೇ ಕುಂದಿರ್ಸಿರಿ. ಅದೇ ತೆಗಿ ಅಂತಂದೀವಿ, ತೆಗಿತೀನಿ ಅಂದನ. ಫುಲ್ ಕಂಪ್ಲೀಟ್ ಆದ ಬಳಕ ತೋರಿಸ್ತೀವಿ ಹೆಂಗೆ ಬಂದಿರ್ತದ ಅಂತೇಳಿ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಐತಿ. ಇವ್ರಿಗೆ ಏನ್ರ ಚಂದ ತೆಗದಂದ್ರೆ ನಾನು ಇನ್ನೊಂದು ಕೈಗೆ ತೆಗಿಸ್ಕೊತೀನಿ.
ಸ್ಟಾರ್ಟಿಂಗ್ ಏನೋ ಮಾಡಿರಿಲ್ಲ ವಾವ್ ಗೈಸ್ ಅಂತ ಲೆಕ್ಕಕ್ಕೆ ತೆಗಿರ್ ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ. ಗೈಸ್ ಫೈನಲಿ ಗೈಸ್ ಎಲ್ಲ ಕೆಲಸ ಮುಗೀತು. ಇವಾಗ ಫುಲ್ ರಾತ್ರಿ ಅಷ್ಟು 12 ಗಂಟೆ ಎಲ್ಲ ಬಂದದ. ಇವಾಗ ಸ್ಟಾರ್ಟ್ ಮಾಡತ್ತೀನಿ ವಿಡಿಯೋ ನೋಡ್ರಿ ಮಾತಾಪೇಸ. ಇವರು ನೆನೆ ತೊಗೊಕ್ ಹೋತಿದ್ರ, ಸುಮ್ಮನೆ ಜಸ್ಟ್ ಟ್ರೈ ಮಾಡಕತ್ತೀನಿ. ಮನಸ್ಸರ್ತಿ ಟ್ರೈ ಮಾಡಿದ ಗೈಸ್ ಫುಲ್ಲು ಜಾತ್ರೆ ಮಾಡಿದ. ನನ್ನಂದ್ರೆ ಏನು ಬರ್ಲಾರ್ದಂತ ನೀವು ಕೈಯಾಗ ಮೆಹಂದಿ ಕೊಟ್ಟು ಕೈ ಕೊಟ್ರೆ ಹೆಂಗಾಗತ್ತೆ ಹೇಳ್ರಿ. ಇವತ್ತು ತೆಗೀರಂದ್ರು ಈ ಥರ ತೆಗೆದೀನಿ. ಈ ತೆಳಗಿಂದ ನೋಡ್ಬೇಡ್ರಿ, ತೆಳಗಿಂದ ಅವ್ರು ಜಾತ್ರೆ ಮಾಡ್ಕೊಂಡ್ರೆ ನಾ ಅಲ್ಲ. ಮ್ಯಾಗಿಂದು ಇದಿಷ್ಟು ನಾ ತೆಗೆದು ನೋಡಿ ಗೈಸ್, ಜಸ್ಟ್ ಟ್ರೈ, ಜಸ್ಟ್ ನಾರ್ಮಲ್. ಇಲ್ಲಿ ನೋಡ್ರಿ, ಇಲ್ಲಿಂದ ಸೇಮ್ ಟು ಸೇಮ್ ಎರಡು ಕೈಗೆ ಸೇಮ್ ಟು ಸೇಮ್ ಆಗ್ಯದ ನೋಡಿ. ಅದನ್ನು ತೆಗೆದು ನಾನೇ ತೆಗೆದ್ರೆ ಎರಡೂ ನಾನೇ ತೆಗೆದು ನಮ್ಮ ಅಣ್ಣನೇ ತೆಗ್ದ. ಮಸ್ತ್ ಆಗಿದಲ್ಲ ಗೈಸ್. ನನಗೆ ನಂಬಕ್ಕಾಗಲ್ಲ ಈಗ ಫಸ್ಟ್ ಟೈಮ್. ನಾ ಎಲ್ಲ ಒಂದು ರೆಡಿ ಆಗಿವಿ ಹೋಲಕ್ಕ. ಇದು ನೋಡಿದ್ರೆ ಹಾಳು ಆಗ್ಬಾರ್ದಪ್ಪ ಅಂತ ನಾ ಅಂದ್ಕೊಂಡಿನಿ. ಹಾಳಾಯ್ತು ಅಂದ್ಕೊಂಡಿದ್ದೆ ಫಸ್ಟ್ ನಿಜ ಹೇಳ್ಬೇಕಂದ್ರೆ, ಬಟ್ ಹಾಳು ಮಾಡಲಿಲ್ಲ, ಮಸ್ತಾಗಿ ಆಗ್ಯದ. ಹೋಗಿ ಬಿಡ್ರಿ ಇವಾಗ ವಿಡಿಯೋ ಶಿಸ್ತಾಗಿ ಪಿಜ್ಜಾ ವಿಡಿಯೋ ಮಾಡಕ್ಕೆ ಫುಲ್ ಪೋಪಟ್ ಆಯಿತು. ಬಿಡ್ರಿ ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ. ತಿಂದಿವಿ, ವೇಸ್ಟ್ ಅಂತ ಆಗಿಲ್ಲ, ಬಟ್ ತಿಂದೀವಿ. ಬಟ್ ವಿಡಿಯೋ ಶೂಟ್ ಆಗಲಿಲ್ಲ ಅಷ್ಟೇ. ಆಗಿತ್ತಂದ್ರೆ ವಿಡಿಯೋ ಆಫ್ ಮಾಡ್ಕೊಂಡು ಬಂದಲ್ಲ ನೋಡ್ಬೇಕೀಗ ಗೈಸ್. ವಿಡಿಯೋ ಮುಗಿಯತನ ನೋಡಿಲ್ಲ, ಎಲ್ಲ ನಾವು ಪಿಜ್ಜಾ ಖಾಲಿ ಮಾಡಿಬಿಡ್ತೀವಿ ಅಂತೇಳಿ. ಪಿಜ್ಜಾ ಖಾಲಿಯಾಗಿ ನೋಡಿವಿ. ವಿಡಿಯೋ ಸ್ಟಾರ್ಟ್ ಬಟನ್ ನೋಡಿದ್ರಿ ನೀವು. ಹೋಗಿ ಬಿಡ್ರಿ. ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ಏನು ಮಾಡ್ತೀನಿ ಮಾಡ್ಕೊಂಡ್ಬಿಡ್ತೀವಿ ಇವಾಗ. ಅದಕ್ಕೆ ಯಾಕಂದ್ರೆ ಇನ್ನು ವಿಡಿಯೋ ಏನು ಮಾಡೋದಾಗಿರಲಿಲ್ಲ, ಏನು ಮಾಡ್ಬೇಕಲ್ಲಪ್ಪ ಅಂತೇಳಿ ಬೆಳಗ್ಗೆ ಐತೆ ಏನು ಮಾಡೋಕ್ಕಾಗಲ್ಲ ನನಗೆ. ಸೊ ಇವತ್ತೇ ಏನು ಮಾಡಿದ್ರೈತೆ ಅಂತೇಳಿ ಅಂದ್ಕೊಂಡು ಇವಾಗ ನಿಂತೀನಿ ಎಡಿಟ್ ಮಾಡ್ಲಾಕ. ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ಏನು ಮಾಡ್ತೀನಿ. ಇವತ್ತು ಎಲ್ಲರಿಗೂ ವಿಡಿಯೋ ಇಷ್ಟ ಆಗಲಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಅಪ್ಪ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ವಿಡಿಯೋಸ್ ಮೇಲೆವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.